ಎಲ್ರಿಗೂ ನಮಸ್ಕಾರ. ಯೂಶುವಲ್ ಆಗಿ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ಮೇಲೂ ಮಗು ಆಗ್ತಾ ಇಲ್ಲ ಅಂದವಾಗ ಏನು ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಡಾಕ್ಟರ್ಸು ಇದನ್ನು ಮಾಡಿಸ್ಕೊಳ್ಳಿ, ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಎಷ್ಟೊಂದು ಆಪ್ಷನ್ಸ್ ಕೊಡ್ತಾರೆ. ಸೊ ಯಾವ ಪರ್ಟಿಕ್ಯುಲರ್ ಆಪ್ಷನ್ನ ನೀವು ಚೂಸ್ ಮಾಡಬೇಕು ಅಂದರೆ, ನೀವು ಓವ್ಯುಲೇಷನ್ ಇಂಡಕ್ಷನ್ನೇ ಮಾಡಿಸ್ಬೇಕಾ, ಅಥವಾ IUI ಮಾಡಿಸ್ಬೇಕಾ, ಅಥವಾ IVF ಮಾಡಿಸ್ಬೇಕಾ, ಅಥವಾ ICSI ಮಾಡಿಸ್ಬೇಕಾ? ಯಾವುದು ಮಾಡಿಸೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ನಿಮಗೆ ಮಗು ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಇವತ್ತಿನ ವಿಡಿಯೋ. ಸೊ ಯಾರಿಗೆಲ್ಲ IUI ಯೂಸ್ ಆಗುತ್ತೆ, ಯಾರಿಗೆಲ್ಲ IVF ಯೂಸ್ ಆಗುತ್ತೆ, ಯಾರಿಗೆಲ್ಲ ICSI ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಮಾತಾಡೋಣ. ಸೊ ವೆರಿ ಫಸ್ಟ್ ಆ್ಯಂಡ್ ವೆರಿ ಬೇಸಿಕ್ ಟ್ರೀಟ್ಮೆಂಟ್ ಅಂತಂತಂದರೆ, ಮಗು ಆಗ್ತಿಲ್ಲ ಅಂತ ನೀವು ಫಸ್ಟ್ ಡಾಕ್ಟರ್ಗೆ ಹೋದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಫಾಲಿಕ್ಯುಲರ್ ಸ್ಟಡಿ. ಆಯಿತಾ? ಫಾಲಿಕ್ಯುಲರ್ ಸ್ಟಡಿ ಆದಮೇಲೆ ಓವ್ಯುಲೇಷನ್ ಇಂಡಕ್ಷನ್. ಓಕೆ, ಅದು ಆದಮೇಲೆ IUI ಆದಮೇಲೆ IVF ಆದಮೇಲೆ ICSI. ಓಕೆ, ಸೊ ಇದು ಫಾಲಿಕ್ಯುಲರ್ ಸ್ಟಡಿ ಆ್ಯಂಡ್ ಓವ್ಯುಲೇಷನ್ ಇಂಡಕ್ಷನ್ ಬಗ್ಗೆ ಅಂತೂ ಆಲ್ರೆಡಿ ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಈ ವಿಡಿಯೋನಲ್ಲಿ IUI, IVF ಆ್ಯಂಡ್ ICSI ಬಗ್ಗೆ ಮಾತಾಡೋಣ. ಈ ಮೂರು ಪ್ರಾಸೆಸ್ಸು ಹೇಗೆ ಮಾಡ್ತಾರೆ, ಯಾವುದರಿಂದ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಸೊ ಇದರಲ್ಲಿ ಫಸ್ಟ್ ಒನ್ IUIನಲ್ಲಿ 2 ಟೈಪು, ಒಂದು ವಿತ್ ಮೆಡಿಸಿನು, ಇನ್ನೊಂದು ವಿತೌಟ್ ಮೆಡಿಸಿನು. IUI ಯೂಶುವಲ್ ಆಗಿ ಯಾರಿಗೆಲ್ಲ ಮಾಡ್ತಾರೆ ಅಂತಂತಂದರೆ, ಮ್ಯಾಕ್ಸಿಮಮ್ಮು ಸ್ಪರ್ಮ್ದು ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಅಥವಾ ಸರ್ವೈಕಲ್ ಮ್ಯೂಕಸ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ IUIನ ಮಾಡ್ತಾರೆ. ಇದರಲ್ಲಿ 2 ಟೈಪ್ ಅಂತ ಹೇಳಿದ್ನಲ್ವಾ. ವಿತ್ ಮೆಡಿಸಿನ್ ಯಾವಾಗ ಮಾಡ್ತಾರೆ ಅಂತಂದರೆ, ಹೆಣ್ಮಕ್ಳಲ್ಲಿ ಏನಾದರೂ ಓವ್ಯುಲೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದು ಅದರಿಂದ ಇವರು ಕನ್ಸೀವ್ ಆಗ್ತಾ ಇಲ್ಲ, ಜೊತೆಗೆ ಸ್ಪರ್ಮ್ಸ್ದು ರಿಲೇಟೆಡ್ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದವಾಗ ವಿತ್ ಮೆಡಿಸಿನ್ IUI ಮಾಡ್ತಾರೆ. ಇನ್ನೊಂದು ವಿತೌಟ್ ಮೆಡಿಸಿನ್ ಅಂತಂತಂದರೆ, ಯಾವಾಗ ಹೆಣ್ಮಕ್ಳ ಕಡೆಯಿಂದ ಎಲ್ಲನೂ ಕರೆಕ್ಟ್ ಆಗಿದ್ದು, ಪರ್ಫೆಕ್ಟ್ ಆಗಿದೆ, ಓವ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗ್ತಿದೆ, ಎಕ್ಸೈಸ್ ಕರೆಕ್ಟ್ ಆಗಿದೆ, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಕರೆಕ್ಟ್ ಆಗಿದೆ, ಯೂಟ್ರೈನ್ ಕ್ಯಾವಿಟಿ ಚೆನ್ನಾಗಿದೆ, ಹೆಲ್ದಿ ಆಗಿದೆ, ಹಾರ್ಮೋನಲ್ ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಇಂಬ್ಯಾಲೆನ್ಸ್ ಥರದ್ದೇನೂ ಇಲ್ಲ, ಈ ಥರ ಎಲ್ಲ ಆಲ್ ಕಂಪ್ಲೀಟ್ ಫಿಮೇಲ್ ಬಾಡಿನಲ್ಲಿ ಎಲ್ಲ ಕರೆಕ್ಟ್ ಇದೆ ಅಂತ ಅಂದವಾಗ, ಪ್ರಾಬ್ಲಮ್ ವಿತ್ ಸ್ಪರ್ಮ್ ಅಂತ ಅಂದವಾಗ ಏನು ಮಾಡ್ತಾರೆ ಅಂತಂತಂದರೆ ವಿತೌಟ್ ಮೆಡಿಸಿನ್ ಮಾಡ್ತಾರೆ. ಅಂದರೆ ಹೆಣ್ಮಕ್ಳಿಗೆ ಏನೂ ಮೆಡಿಸಿನ್ಸ್ ಏನೂ ಕೊಡೋದಿಲ್ಲ, ಡೈರೆಕ್ಟಾಗಿ ಮಾನಿಟರ್ ಮಾಡ್ತಾರೆ. ಎಕ್ಸೈಸ್ ಯಾವಾಗ ಚೆನ್ನಾಗಿ ಬಂದಿರುತ್ತೆ, ಯಾವಾಗ ರಪ್ಚರ್ ಆಗಿರುತ್ತೆ ಅದನ್ನಷ್ಟೇ ಮಾನಿಟರ್ ಮಾಡಿಕೊಂಡು, ಯಾವತ್ತು ರಪ್ಚರ್ ಆಗಿರುತ್ತೆ ಅವತ್ತಿನ ದಿವಸ ನಿಮಗೆ ಬರೋಕ್ಕೆ ಹೇಳ್ತಾರೆ, ಅವತ್ತು IUI ಪ್ರೊಸೀಜರ್ನ ಮಾಡಿ ಕಳಿಸ್ತಾರೆ ಮನೆಗೆ. ಓಕೆ, ಸೊ ಇದಿಷ್ಟೇ ಡಿಫ್ರೆನ್ಸು ವಿತ್ ಮೆಡಿಸಿನು, ವಿತೌಟ್ ಮೆಡಿಸಿನು. ಸೊ ಬೇಸಿಕಲಿ IUI ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಂತಂದರೆ, ಅನ್ನೋದು ನನ್ನ ಪ್ರಾಬ್ಲಮ್, ನಾನೇನು ಮಾಡೋಕ್ಕಾಗಲ್ಲ. ಒಬ್ಬರು ಕಾಮೆಂಟ್ ಹಾಕಿದ್ರು, ನನ್ನ ಗಂಡ ಯಾವಾಗಲೂ ಬೈತಿರ್ತಾರೆ, ಯಾಕಂಗಂತೀಯ, ಅದು ವೆರಿ ಆಕ್ವರ್ಡ್ ಆಗಿರುತ್ತೆ ಅಂತಂಥೇಳಿ ಭಾಳ ಬೈತಾರೆ. ಬಟ್ ಅದು ನನ್ನ ಡಿಫೆಕ್ಟು, ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ, ಅದು ಫ್ಲೋನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅಂತ ಬರುತ್ತೆ, ನಾನೇನು ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅವರಿಗೆಲ್ಲ ಸಾರಿ. ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಮಾಡೋಕ್ಕಾಗಲ್ಲ, ನಾನು ಕಷ್ಟಪಡ್ತಾ ಇದ್ದೀನಿ ಅದನ್ನು ಹೇಳಬಾರ್ದು ಅಂತ, ಬಟ್ ಆಗ್ತಾಯಿಲ್ಲ. ಓಕೆ, ಆ್ಯಂಡ್ ಈಗ ಟಾಪಿಕಿಗೆ ಬರೋಣ. IUIನಲ್ಲಿ 2 ಟೈಪ್ ಬಗ್ಗೆ ಹೇಳಿದೆ ಅಲ್ವಾ. ಸೊ ಮಿನಿಮಲ್ ಪ್ರಾಬ್ಲಮ್, ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸ್ಕೊಳ್ಳಬಹುದು, ಅಥವಾ ಈ ಥರದ್ದೇನೂ ಮೆಡಿಸಿನ್ ಇಲ್ಲದೇನೂ IUI ಮಾಡಿಸ್ಕೋಬಹುದು. ಸೊ ಸ್ಪರ್ಮ್ ರಿಲೇಟೆಡ್ ಮೈನರ್ ಪ್ರಾಬ್ಲಮ್ಸ್ ಏನಾದರೂ ಇದ್ದು, ಸರ್ವೈಕಲ್ ಮ್ಯೂಕಸ್ದು ಅಂತಂದರೆ ಸರ್ವಿಕ್ಸಲ್ಲಿ ಒಂದು ಮ್ಯೂಕಸ್ ಪ್ರೊಡ್ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ಆ ಮ್ಯೂಕಸ್ ಥ್ರೂ ಸ್ಪರ್ಮ್ ಪಾಸ್ ಆಗಿ ಯೂಟ್ರಸ್ನ ರೀಚ್ ಆಗಬೇಕು. ಯಾವಾಗ ಈ ಸರ್ವೈಕಲ್ ಮ್ಯೂಕಸ್ ತುಂಬ ತಿಕ್ಕಾಗಿ ಫಾರ್ಮ್ ಆಗಿರುತ್ತೆ, ಆವಾಗ ಸ್ಪರ್ಮು ಮೂವ್ ಆಗೋಕ್ಕಾಗೋದಿಲ್ಲ ಈಸಿಯಾಗಿ, ಆಯಿತಾ? ಸೊ ಅದರಿಂದ ಕೂಡ ನೀವು ಕನ್ಸೀವ್ ಆಗದೇ ಇರಬಹುದು. ಆ ಥರ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂತಂದರೆ ಡೈರೆಕ್ಟಾಗಿ IUI ಹೆಲ್ಪ್ ಮಾಡುತ್ತೆ ಅಂಥವ್ರಿಗೆಲ್ಲರಿಗೂ. ಅಂದರೆ ಈ ಸ್ಪರ್ಮ್ನ ಡೈರೆಕ್ಟಾಗಿ ಯೂಟ್ರಸ್ ಒಳಗಡೆ ಹಾಕ್ಬಿಡ್ತಾರಲ್ವ, ಸೊ ಸರ್ವಿಕ್ಸ್ನ ಬೈಪಾಸ್ ಮಾಡಿ ಸೀದಾ ಒಳಗಡೆ ಹೋಗ್ಬಿಡುತ್ತೆ ಸ್ಪರ್ಮ್. ಸೊ ನಿಮಗೆ ಸರ್ವೈಕಲ್ ಮ್ಯೂಕಸ್ ಏನಾದರೂ ಪ್ರಾಬ್ಲಮ್ ಇತ್ತು, ಅದರಿಂದ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ಈ IUI ಹೆಲ್ಪ್ ಆಗುತ್ತೆ ಒಂದು. ಇನ್ನೊಂದು ವಿತ್ ಮೆಡಿಸಿನ್ ಮಾಡೋ IUIಯಿಂದ ಏನಾದರೂ ಓವ್ಯುಲೇಷನ್ ರಿಲೇಟೆಡ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದು, ಅಥವಾ ನಿಮಗೇನಾದರೂ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅಂತ ಗೊತ್ತಾಗದೇ ಇದ್ದರೆ, ಅಂದರೆ ಫರ್ಟೈಲ್ ವಿಂಡೋ ಯಾವಾಗ ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದರೆ ಆ ಟೈಮಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಿಟಲ್ ಬಿಟ್ ಓವ್ಯುಲೇಷನ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂತಂದರೆ ಆವಾಗ ಕೂಡ IUI ವಿತ್ ಮೆಡಿಸಿನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಪರ್ಮ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು, ಮೈನರ್ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ IUI ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತಂತಂದರೆ ಯಂಗ್ ಕಪ್ಪಲ್ಲಿಗೆ, ಅಂದರೆ ಇನ್ನು 25 ಅರೌಂಡ್
ಈ ಥರ ಕಪಲ್ಸ್ ಇರ್ತಾರಲ್ಲ, ಸೊ ಅಂಥವರಿಗೆ IUI ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ IUIನ ಮಿನಿಮಮ್ 5 ಸೈಕಲ್ಸಿಂದ 6 ಸೈಕಲ್ಸ್ವರೆಗೂ ಟ್ರೈ ಮಾಡಿ ಆಮೇಲೆ ಕನ್ಸೀವ್ ಆದವರು ಇದ್ದಾರೆ. ಓಕೆ, ಬರೀ 1 ಸೈಕಲ್ ಮಾಡಿಸ್ಕೊಂಡು 2 ಸೈಕಲ್ ಮಾಡಿಸ್ಕೊಂಡು ಅಯ್ಯೋ ನನ್ನ IUI ಫೇಲ್ ಆಯಿತು ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಹೇಳೋದು ಸುಲಭ, ಅನ್ಮೋಸ್ಟರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ನಾನು ಮೊನ್ನೆ IUI ಫೇಲ್ ಆದವಾಗ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದೆ. ಎಷ್ಟು ಹತ್ತಿದ್ದೆ ಅಂತಂದರೆ ಏನೋ ಜಗತ್ತೇ ಮುಳುಗಿ ಹೋಗಿದೆ ಅನ್ನೋ ರೇಂಜಿಗೆ ಹತ್ತಿದೆ. ನನಗೆ ಅರ್ಥ ಆಗುತ್ತೆ, ಆದ್ರೂ ಹೇಳ್ತಾ ಇದ್ದೀನಿ, 1 IUI 2 IUI ಮಾಡಿಸ್ಕೊಂಡು ಫೇಲ್ ಆಯಿತು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನೂ ಮುಂದೆ ಹೋಗೋದಕ್ಕೆ ದಾರಿ ಇದೆ. ಓಕೆ, ಸೊ ಇದಿಷ್ಟು IUI ಬಗ್ಗೆ. ಆ್ಯಂಡ್ ಇನ್ನೊಂದು, IUI ಈಸ್ ಆಫ್ ಮೋರ್ ಆಫ್ ನ್ಯಾಚುರಲ್, ನಾನ್ ಸರ್ಜಿಕಲ್ ಆ್ಯಂಡ್ ಕಾಸ್ಟ್ ಕೂಡ ಕಮ್ಮಿ. ಆಯಿತಾ, ಯಾರಿಗೆ ಹೈ ರೇಟ್ಸ್ನ ತುಂಬ ಫೀಸ್ಗಳನ್ನ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ ಅಂಥವರು ಖಂಡಿತವಾಗ್ಲೂ IUIನ ಅಟ್ಲೀಸ್ಟ್ ಮಿನಿಮಮ್ 5 ಸೈಕಲ್ಸ್ ಟ್ರೈ ಮಾಡಿ. ಓಕೆ, 5 to 6 ಸೈಕಲ್ಸಲ್ಲಿ ಕನ್ಸೀವ್ ಆಗಿರೋರು ಇದ್ದಾರೆ. ಓಕೆ, ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಯಾಕಂದರೆ IVF ಆ್ಯಂಡ್ XE ತುಂಬ ಜಾಸ್ತಿ ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಅದನ್ನು ಅಫೋರ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದವರು IUIನ ಟ್ರೈ ಮಾಡಬಹುದು. ಆ್ಯಂಡ್ ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ತಿನ್ನೋದಕ್ಕೆ ಇಷ್ಟ ಇಲ್ಲ, ಇಂಜೆಕ್ಷನ್ ಎಲ್ಲ ತೊಗೊಳೋದಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ನ್ಯಾಚುರಲ್ ಆಗಿಯೇ ನಮಗಾಗಲಿ ಅಂತ ಏನಾದರೂ ಕಾಯ್ಕೊಂಡು ಅದೇ ಆಗಬೇಕು ಅಂತ ಇಷ್ಟ ಇದ್ದವರು IUIನೇ ಮಾಡಿಸಿ. ಆಯಿತಾ, ಯಾಕಂತಂದರೆ IVF ಆ್ಯಂಡ್ XE ಆರ್ ಮೋರ್ ಸರ್ಜಿಕಲ್ ಆ್ಯಂಡ್ ಮೆಡಿಸಿನ್ ಕೂಡ ತುಂಬ ಜಾಸ್ತಿ ಆ್ಯಂಡ್ ಕಾಸ್ಟ್ ಕೂಡ ಹೈ. ಓಕೆ, ಆ್ಯಂಡ್ ಅಗೇನ್ ಈ ಕಾಸ್ಟ್ ಎಲ್ಲ ನಾನು ಕೇಳ್ತಿರಲ್ಲ, ಈ ಕಾಸ್ಟು ಯಾವ ಹಾಸ್ಪಿಟ್ಲಲ್ಲಿ ಮಾಡಿಸ್ತೀರಾ, ಯಾವ ಊರಲ್ಲಿ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಲ್ಯಾಕ್ಸ್ ಟುಗೆದರ್ ಇರುತ್ತೆ, ಇಷ್ಟು ಮಾತ್ರ ಪಕ್ಕ. ಓಕೆ, ಸೊ ನೆಕ್ಸ್ಟ್ ಪ್ರೊಸೀಜರು IVF. ಸೊ IVF ಹೇಗೆ ಮಾಡ್ತಾರೆ ಅಂತ ಒಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೀನಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನು ಅಂತಂದರೆ ಇದು ಲಿಟ್ಲ್ ಬಿಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೋರ್ ಆಫ್ ಸರ್ಜಿಕಲ್. ಆಯಿತಾ, ಅದನ್ನು ಬಿಟ್ಟರೆ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಎಲ್ಲ ಪ್ರೊಸೆಸ್ಸೂ ನಿಮಗೆ ಅನಸ್ತೇಷಿಯಾ ಕೊಟ್ಟೆ ಮಾಡೋದ್ರಿಂದ ನಿಮಗೆ ನೋವು ಅನಿಸೋದಿಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ನಿಮ್ಗೆ ಅನಸ್ತೇಷಿಯಾ ಕೊಟ್ಟೆ ಮಾಡ್ತಾರೆ. ಆಯಿತಾ, ಸೊ ಅದು ಎಗ್ ಕಲೆಕ್ಷನ್ನೇ ಆಗಿರಬಹುದು ಅಥವಾ ಎಂಬ್ರಿಯೋ ಇಂಪ್ಲಾಂಟೇಷನ್ನೇ ಆಗಿರಬಹುದು, ಎಲ್ಲ ಟೈಮಲ್ಲೂ ನಿಮಗೆ ಎಂಥದ್ದು ಅನಸ್ತೇಷಿಯಾ ಕೊಡ್ತಾರೆ. ಹೆದರ್ಕೊಳ್ಳೋಕೆ ಹೋಗಬೇಡಿ. ಈವನ್ ದೋ ಇಟ್ ಇಸ್ ಪೇನ್ ಆಗಬಹುದು ಖಂಡಿತವಾಗ್ಲೂ, ಆದರೆ ನಿಮಗೆ ಅನಸ್ತೇಷಿಯಾ ಕೊಡೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಆದರೆ ಇದ್ರದ್ದು ಕಾಸ್ಟ್ ಜಾಸ್ತಿ ಆ್ಯಂಡ್ ಇಟ್ಸ್ ಮೋರ್ ಆಫ್ ಸರ್ಜಿಕಲ್. ಇದರಲ್ಲಿ ಏನು ಮಾಡ್ತಾರೆ, ಯೂಶ್ವಲಾಗಿ ಏನು ಮಾಡ್ತಾರೆ ಅಂತಂತಂದರೆ, ನಮ್ಮ ಕಡೆಯಿಂದ ಎಗ್ಗನ್ನ ಕಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ಗಂಡ್ಮಕ್ಳ ಕಡೆಯಿಂದ ಸ್ಪರ್ಮ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಆಮೇಲೆ ಏನು ಮಾಡ್ತಾರೆ, ಈ ಥರ ಒಂದು ಕಂಟೈನರಲ್ಲಿ ಎಗ್ಗನ್ನ ಹಾಕ್ತಾರೆ ಆ್ಯಂಡ್ ಸ್ಪರ್ಮ್ನ ಹಾಕ್ತಾರೆ. ಓಕೆ, ಹಾಕಿ ಹಿಂಗೆ ಮಾಡಿ ಬಿಟ್ಬಿಡ್ತಾರೆ. ಓಕೆ, ಇಷ್ಟೇ IVF ಅಂತಂತಂದರೆ. ಇದರಲ್ಲಿ ಏನು ಅಂತಂತಂದರೆ, ಸ್ಪರ್ಮ್ನ ಎಗ್ನ ಒಂದೇ ಕಡೆಗೆ ಹಾಕಿ ಬಿಟ್ಬಿಟ್ಟಿದ್ದಾರೆ. ಸ್ಪರ್ಮು ಎಗ್ನ ಪೆನೆಟ್ರೇಟ್ ಮಾಡಿಕೊಂಡು, ಅಂದರೆ ಬ್ರೇಕ್ ಮಾಡಿಕೊಂಡು ಒಳಗಡೆ ಹೋಗಿ ಫರ್ಟೈಲ್ ಮಾಡುವಂತಹ ಕೆಲಸನ ಸ್ಪರ್ಮ್ ತನ್ನಷ್ಟಿಗೆ ತಾನೇ ಮಾಡಬೇಕು. ಸೊ ಆ ಪರ್ಟಿಕ್ಯುಲರ್ ಪೋರ್ಷನ್, ಫರ್ಟಿಲೈಸೇಷನ್ ಪೋರ್ಷನ್ ಏನಿದೆಯಲ್ಲ, ಅದು ಮೋರ್ ಆಫ್ ನ್ಯಾಚುರಲ್. ಆಯಿತಾ, ಅದನ್ನು ಆರ್ಟಿಫಿಷಿಯಲ್ ಆಗಿ ಮಾಡೋದಿಲ್ಲ. ಇದು ಒಂದೇ ಡಿಫ್ರೆನ್ಸು XEಗೆ IVFಗೆ. ಓಕೆ, ಸೊ IVFಲ್ಲಿ ಏನು ಮಾಡ್ತಾರೆ, ಸ್ಪರ್ಮ್ನ ಎಗ್ನ ಒಂದು ಕಂಟೈನರ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಡ್ತಾರೆ. ಅದು ನ್ಯಾಚುರಲ್ ಆಗಿ ಫರ್ಟಿಲೈಸೇಷನ್ ಆಗಬೇಕು. ಓಕೆ, ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಅದನ್ನು ನಿಮ್ಮ ಯೂಟ್ರಸ್ ಒಳಗಡೆಗೆ ಇಂಪ್ಲಾಂಟ್ ಮಾಡ್ತಾರೆ. ಆಯಿತಾ, ಈ ಪ್ರೊಸೆಸ್ನಲ್ಲೂ ಕೂಡ ನಿಮ್ಗೆ ಅನಸ್ತೇಷಿಯಾ ಕೊಡೋದ್ರಿಂದ ನಿಮ್ಗೆ ಯಾವುದೇ ಥರನಾದಂತಹ ನೋವು ಆಗೋದಿಲ್ಲ. ಬಟ್ ಈ ಪ್ರೊಸೆಸ್ಸು ನಿಮಗೆ ಸ್ಟಾರ್ಟ್ ಆಗೋದು 2nd ಡೇ ಆಫ್ ಯುವರ್ ಪೀರಿಯಡಿಂದ ಸ್ಟಾರ್ಟ್ ಆಗುತ್ತೆ. ಎವ್ರಿ ಆಲ್ಟರ್ನೇಟಿವ್ ಡೇಸು ನಿಮಗೆ ಇಂಜೆಕ್ಷನ್ಸು, ಮೆಡಿಸಿನು, ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು ಇರುತ್ತೆ. ಆಯಿತಾ, ಯಾಕೆ ಇರುತ್ತೆ ಅಂತಂತಂದರೆ, ಇಂಜೆಕ್ಷನ್ನಲ್ಲಿ ನಿಮ್ಗೆ ಏನು ಕೊಡ್ತಾರೆ ಅಂತಂದರೆ ಹಾರ್ಮೋನ್ಸ್ನ ಕೊಡ್ತಾರೆ. ಏನು ಹಾರ್ಮೋನ್ಸ್ ಕೊಡ್ತಾರೆ ಅಂತಂತಂದರೆ, ಓವರಿನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹಾರ್ಮೋನ್ಸ್ನ ಕೊಡ್ತಾರೆ. ಓವರಿನ ಯಾಕೆ ಸ್ಟಿಮ್ಯುಲೇಟ್ ಮಾಡ್ತಾರೆ ಅಂತಂತಂದರೆ, ಜಾಸ್ತಿ ಎಗ್ಸ್ನ ಪ್ರೊಡ್ಯೂಸ್ ಮಾಡಲಿ ಅಂತಲೇ ಓವರಿಗೆ ಸ್ಟಿಮ್ಯುಲೇಷನ್ ಹಾರ್ಮೋನ್ಸ್ನ ಕೊಡ್ತಾರೆ. ಸೊ ಈ ಹಾರ್ಮೋನ್ಸು ನಿಮಗೆ ಸಾಕಾಗ್ತಿದೆನೋ ಇಲ್ವೋ, ವರ್ಕ್ ಆಗ್ತಿದೆನೋ ಇಲ್ವೋ, ನಿಮಗೆ ನೀಟಾಗಿ ಎಗ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆನೋ ಇಲ್ವೋ, ಸೈಜ್ ಚೆನ್ನಾಗಿ ಬರ್ತಾ ಇದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಎವ್ರಿ ಆಲ್ಟರ್ನೇಟಿವ್ ಡೇಸು ನಿಮಗೆ ಇಂಜೆಕ್ಷನ್ಸು ಇರುತ್ತೆ ಆ್ಯಂಡ್ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಕೂಡ ಇರುತ್ತೆ. ಇಂಜೆಕ್ಷನ್ ಏನಕ್ಕಿರುತ್ತೆ ಅಂತಂತಂದರೆ, ಒಂದು ವೇಳೆ ಕಮ್ಮಿ ಆಗಿದೆ, ಡೋಸೇಜ್ ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ ಅಂದಾಗ ಅದನ್ನು ಕರೆಕ್ಷನ್ ಮಾಡಿ
ಮತ್ತೆ ಬೇರೆ ಇಂಜೆಕ್ಷನ್ಸ್ ಕೊಡ್ತಾರೆ, ಆಯಿತಾ. ಸೊ ಇದು ಕಂಟಿನ್ಯೂ ಆಗುತ್ತೆ. ಆಬ್ವಿಯಸ್ಲಿ ಇಟ್ ವಿಲ್ ಬಿ ಪೇನ್ಫುಲ್, ಬಟ್ IVF ಈ ಕೊಡೋ ಇಂಜೆಕ್ಷನ್ ಏನಿರುತ್ತಲ್ಲ ತುಂಬ ಥಿನ್ ನೀಡಲ್ ಇರುತ್ತೆ. ಸೊ ಇನ್ಸುಲಿನ್ ಮಾಡ್ಕೊಳ್ಳೋದಕ್ಕೆ ಹೆಂಗೆ ನೋವಾಗುತ್ತಲ್ಲ, ಜಸ್ಟ್ ಒಂದು ಪ್ರಿಕ್ ಹೆಂಗೆ ನೋವಾಗುತ್ತಲ್ಲ ಅಷ್ಟು ನೋವಾಗುತ್ತೆ ಅಂತ ಹೇಳ್ತಾರಪ್ಪ. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಹೆಣ್ಮಕ್ಳು ಅಂತರೂ ತಮಗೆ ತಾವೇ ಇಂಜೆಕ್ಷನ್ನ ಕೂಡ ಕೊಟ್ಕೊತಾರೆ, ಅಷ್ಟು ಹ್ಯಾಂಡಿಯಾಗಿರುತ್ತೆ. ಸೊ IVF ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ಫಸ್ಟ್ ಓಲ್ಡರ್ ಕಪಲ್ ಅಂತಂದರೆ 35+ ಏಜ್ ಇದ್ದಂತಹ ಮಹಿಳೆಯರಿಗೆ ಈ IVF ಹೆಲ್ಪ್ ಆಗುತ್ತೆ. ಆ್ಯಂಡ್ ಓವರಿಯನ್ ರಿಸರ್ವ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಅಥವಾ PCOD ಅಥವಾ ಆ್ಯನೋವುಲೇಷನ್ ಇತ್ತು ಅಂತಂದರೆ, ಅಥವಾ ಬ್ಲಾಕ್ಡ್ ಆರ್ ಡ್ಯಾಮೇಜ್ ಫೆಲೋಪಿಯನ್ ಟ್ಯೂಬ್ಸ್ ಇತ್ತು ಅಂತಂತಂದರೆ, ಅಂದರೆ ಫೆಲೋಪಿಯನ್ ಟ್ಯೂಬ್ಸ್ ಏನಿರುತ್ತಲ್ಲ ಅದು ಏನಾದರೂ ಡ್ಯಾಮೇಜ್ ಆಗಿತ್ತು ಅಥವಾ ಬ್ಲಾಕ್ ಆಗಿತ್ತು ಅಂತಂತಂದರೆ, ಆ ಬ್ಲಾಕ್ನ ಓಪನ್ ಮಾಡೋಕ್ಕೆ ಬರದೇ ಇರೋಂತಹ ಬ್ಲಾಕೇಜ್ ಏನಾದರೂ ಇತ್ತು ಅಂತಂತಂದರೆ ಅಂಥವ್ರಿಗೆ IVF ಯೂಸ್ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಏನು ಅಂತಂತಂದರೆ, ಬೈ ಬರ್ತೆ ಫೆಲೋಪಿಯನ್ ಟ್ಯೂಬ್ಸು ಇರೋದಿಲ್ಲ, ಆಯಿತಾ. ಈಗ ಕೆಲವೊಂದಿಷ್ಟು ಜನಕ್ಕೆ ಕಣ್ಣಿರಲ್ಲ, ಕಾಲಿರೋದಿಲ್ಲ, ಹುಟ್ಟುವಾಗಲೇ ಕಣ್ಣಿರಲ್ಲ, ಕಾಲಿರಲ್ಲ, ಕೈ ಇರಲ್ಲ, ಹಿಂಗೇನೋ ಒಂದು ನ್ಯೂನ್ಯತೆಯಿಂದ ಹುಟ್ಟುತ್ತಾರಲ್ವ, ಅದೇ ಥರ ಒಳಗಡೆ ಇರೋ ಫೆಲೋಪಿಯನ್ ಟ್ಯೂಬ್ಸ್ ಕೂಡ ಹುಟ್ಟದೇನೆ ಇರಬಹುದು, ಅಂದರೆ ಹುಟ್ಟೋವಾಗಲೇ ಆಬ್ಸೆಂಟ್ ಇರಬಹುದು, ಆಯಿತಾ. ಸೊ ಅಂಥವ್ರಿಗೂ ಕೂಡ IVF ಹೆಲ್ಪ್ ಆಗುತ್ತೆ. ಸೊ ಬ್ಲಾಕ್ಡ್ ಟ್ಯೂಬ್ಸ್ ಇತ್ತು ಅಂದರೆ, ಡ್ಯಾಮೇಜ್ ಟ್ಯೂಬ್ಸ್ ಇತ್ತು ಅಂದರೆ, ಆಬ್ಸೆಂಟ್ ಟ್ಯೂಬ್ಸ್ ಇತ್ತು ಅಂತಂತಂದರೆ IVF ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ IVFದು ಇನ್ನೊಂದೇನು ಪ್ಲಸ್ ಪಾಯಿಂಟು ಅಂತಂತಂದರೆ ಜೆನೆಟಿಕ್ ಸ್ಕ್ರೀನಿಂಗ್. ಅಂದರೆ ಎಗ್ಗಲ್ಲಿ ಏನಾದರೂ ಜೆನೆಟಿಕಲಿ ಬರುವಂತಹ ಪ್ರಾಬ್ಲಮ್ ಏನಾದರೂ ಇದೆನಾ ಏನು ಅನ್ನೋದನ್ನು ಎಗ್ಗಲ್ಲಿ ಅಥವಾ ಸ್ಪರ್ಮಲ್ಲಿ ಎರಡೂ ಕೇಸಲ್ಲೂ ಏನಾದರೂ ಪ್ರಾಬ್ಲಮ್ ಇದೆನಾ ಅನ್ನೋದು ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟ್ಗಿಂತ ಮುಂಚೆನೇ ಸ್ಕ್ರೀನ್ ಮಾಡಿ ನೋಡಿಬಿಡ್ತಾರೆ. ಸೊ ದ್ಯಾಟ್ ಹುಟ್ಟೋ ಮಗುವಿನಲ್ಲಿ ಬೈ ಬರ್ತ್ ಬರೋ ಅಂತಹ ಯಾವುದೇ ನ್ಯೂನತೆಗಳು ಇಲ್ಲದೇ ಇರೋ ಹಾಗೆ ನೋಡ್ಕೋಬಹುದು. ಓಕೆ, ಬೇರೆ ಎಲ್ಲ ಅಂದರೆ IUI ಅಥವಾ ಓವಲೇಷನ್ ಇಂಡಕ್ಷನ್ ಅಥವಾ ನಾರ್ಮಲ್ ಕನ್ಸೆಪ್ಷನ್ ಒಳಗೆ ನಮಗೆ ಗೊತ್ತಾಗೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಡು ಜೆನೆಟಿಕ್ ಸ್ಕ್ರೀನಿಂಗ್. ಬಟ್ IVF ಅಲ್ಲಿ ಬೈ ಡಿಫಾಲ್ಟ್ ಅದನ್ನೊಂದು ಪರ್ಟಿಕ್ಯುಲರ್ ಸ್ಟೆಪ್ ಆಗಿ ಕನ್ಸಿಡರ್ ಮಾಡ್ತಾರೆ ಜೆನೆಟಿಕ್ ಸ್ಕ್ರೀನಿಂಗ್ನ. ಯಾಕೆ ಅಂತಂದರೆ ಅಷ್ಟು ದುಡ್ಡು ಖರ್ಚು ಮಾಡಿ ಪ್ರತಿಯೊಂದು ಸ್ಟೆಪ್ಪನ್ನು ಮಾನಿಟರ್ ಮಾಡಿ ಮಾಡೋದ್ರಿಂದ ಜೆನೆಟಿಕ್ ಸ್ಕ್ರೀನಿಂಗೂ ಕೂಡ ಮಾಡ್ತಾರೆ. ಈಗ ಕೆಲವೊಂದಿಷ್ಟು ಜನಕ್ಕೆ ಜೆನೆಟಿಕಲಿ ಇರೋ ಪ್ರಾಬ್ಲಮಿಂದ ಅವರು ಪ್ರೆಗ್ನೆನ್ಸಿ ನಿಲ್ತಾ ಇರೋದಿಲ್ಲ, ಅಂದರೆ ಕನ್ಸೀವ್ ಆಗ್ತಿರ್ತಾರೆ, ಅಬೋರ್ಷನ್ ಆಗ್ತಾ ಇರುತ್ತೆ, ಕನ್ಸೀವ್ ಆಗ್ತಿರ್ತಾರೆ, ಅಬೋರ್ಷನ್ ಆಗ್ತಾ ಇರುತ್ತೆ. ಕ್ರೋಮೋಸೋಮಲ್ ಇಶ್ಯೂಸ್ ಏನಾದರೂ ಇತ್ತು ಅಂತಂತಂದರೆ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇರುತ್ತೆ, ಕನ್ಸೀವ್ ಆದಮೇಲೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ, ಅಥವಾ ಸೆಕೆಂಡ್ ಟ್ರೈಮೆಸ್ಟರ್ ಅಥವಾ ಥರ್ಡ್ ಟ್ರೈಮೆಸ್ಟರಲ್ಲಿ ಮಗು ಲಾಸ್ ಆಗ್ತಾ ಇರುತ್ತೆ, ಆಯಿತಾ. ಈ ಥರ ರಿಪೀಟ್ ಆಗ್ತಾ ಇತ್ತು, ರಿಪೀಟೆಡ್ ಮಿಸ್ಕ್ಯಾರೇಜ್, ರಿಕರೆಂಟ್ ಮಿಸ್ಕ್ಯಾರೇಜ್ ಅಂತ ಏನು ಹೇಳ್ತಾರಲ್ಲ, ಅಂತಹ ಸಿಚುವೇಷನಲ್ಲಿ ಜೆನೆಟಿಕಲಿ ಇರುವಂತಹ ಕ್ರೋಮೋಸೋಮಲ್ ಇಶ್ಯೂಯಿಂದ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಎಲ್ಲ ಪ್ರಾಬ್ಲಮ್ಸು. ಸೊ IVF ಮಾಡುವಾಗ ಇದನ್ನು ಜೆನೆಟಿಕ್ ಸ್ಕ್ರೀನಿಂಗ್ನ ಮಾಡೋದ್ರಿಂದ ಈ ಥರ ಮಿಸ್ಕ್ಯಾರೇಜ್ ಆಗುವಂತಹ, ಅಬೋರ್ಷನ್ ಆಗುವಂತಹ ಅಥವಾ ಅನ್ಹೆಲ್ದಿ ಮಗು ಹುಟ್ಟೋ ಅಂತಹ ಸಿಚುವೇಷನ್ನ ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ತಾರೆ. ಸೊ ಹಾಗಾಗಿ IVF ಇಂದ ಅಂದರೆ ಮೋರ್ ಎಫೆಕ್ಟಿವ್ ಅಂತ ಹೇಳ್ಬೋದು. IVF ಮೋರ್ ಎಫೆಕ್ಟಿವ್, ಹೆಲ್ದಿಯಾಗಿರೋ ಮಗುನ ಪಡಿಬೇಕು ಓವರ್ ದ ಏಜ್ ಆಫ್ 40 ಅಂತಂದರೆ ಅಂಥವ್ರಿಗೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಎಂಡೋಮೆಟ್ರಿಯೋಸಿಸ್ ಇತ್ತು, ಇಲ್ಲ ಓವರಿಯನ್ ಸಿಸ್ಟ್ ಇತ್ತು, ಅಥವಾ ಪ್ರೀಮೇಚರ್ ಓವರಿಯನ್ ಫೇಲ್ಯೂರ್ ಅಂತಂದರೆ ವಯಸ್ಸಿಗಿಂತ ಮುಂಚೆನೇ, ವಯಸ್ಸಾಗೋಕ್ಕಿಂತ ಮುಂಚೆನೇ ಓವರಿ ತನ್ನ ಕೆಲಸ ಮಾಡೋದನ್ನು ನಿಲ್ಲಿಸೋದು, ಆಯಿತಾ. ಇದೂ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ, ಆಯಿತಾ. ಸೊ ಅದನ್ನು ಪ್ರೀಮೇಚರ್ ಓವರಿಯನ್ ಫೇಲ್ಯೂರ್ ಅಂತ ಕರೀತಾರೆ. ಆ ಥರ ಏನಾದರೂ ಸಿಚುವೇಶನ್ ಇತ್ತು, ಅಥವಾ ಲೋ ಓವರಿಯನ್ ರಿಸರ್ವ್ ಅಂದರೆ ಬೈ ಬರ್ತೆ ಓವರಿಯನ್ ರಿಸರ್ವ್ ಏನಾದರೂ ಕಮ್ಮಿ ಇತ್ತು, ಅವರಲ್ಲಿ ಎಗ್ಸ್ ಕಮ್ಮಿ ಇತ್ತು ಅಂತಂದ್ರೂ ಕೂಡ IVF ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಲೋ ಸ್ಪರ್ಮ್ ಕೌಂಟ್ ಇತ್ತು ಅಂತಂದರೆ ಗಂಡ್ಮಕ್ಳಿಗೆ, ಅಂಥವ್ರಿಗೂ ಕೂಡ IVF ಹೆಲ್ಪ್ ಆಗುತ್ತೆ, ಆಯಿತಾ. ಸೊ ಇಷ್ಟು ಜನಕ್ಕೆ ಈ ಎಲ್ಲ ಪ್ರಾಬ್ಲಮ್ ಯಾರಿಗಿರುತ್ತೆ ಅಂಥವ್ರಿಗೆಲ್ಲ IVF ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇಕ್ಸಿಗೂ IVFಗೂ ಏನು ಡಿಫ್ರೆನ್ಸು ಅಂದರೆ ಓನ್ಲಿ ಬರೀ ಲಾಸ್ಟ್ ಪ್ರಾಸೆಸ್ ಮಾತ್ರ ಡಿಫ್ರೆನ್ಸು. ಏನಂದರೆ IVF ಅಲ್ಲಿ ಒಂದು ಕಂಟೈನರಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ನ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಫರ್ಟಿಲೈಸೇಷನು ತನ್ನಷ್ಟಕ್ಕೆ ತಾನೇ ಆನ್ ಇಟ್ಸ್ ಓನ್, ಅಂದರೆ ಸ್ಪರ್ಮೇ ಬ್ರೇಕ್ ಮಾಡಿಕೊಂಡು ಹೋಗಿ ಎಗ್ನ ಫರ್ಟೈಲ್ ಮಾಡಬೇಕು ಅನ್ನೋದು IVF ಅಲ್ಲಿ. ಇಕ್ಸಿನಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಬೆಸ್ಟ್ ಎಗ್ನ ತೊಗೊಂಡಿರ್ತಾರೆ, ಬೆಸ್ಟ್ ಸ್ಪರ್ಮ್ನ ತೊಗೊಂಡಿರ್ತಾರೆ. ಓಕೆ, ಬೆಸ್ಟ್ ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ಬೆಸ್ಟ್ ಎಗ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಬೆಸ್ಟ್ ಸ್ಪರ್ಮ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಸೂಜಿನಲ್ಲಿ ಹಾಕೊತಾರೆ, ಇಂಜೆಕ್ಷನ್ನಲ್ಲಿ ಹಾಕ್ಕೊಂಡು ಇದು ಬೆಸ್ಟ್ ಎಗ್ ಅಲ್ವಾ ಅದರಲ್ಲಿ ಹೀಗೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಡೈರೆಕ್ಟಾಗಿ ಎಗ್ ಒಳಗಡೆಗೆ ಹಾಕ್ಬಿಡ್ತಾರೆ. ಇದೇ ಇಕ್ಸಿ. ಓಕೆ, ಸೊ ಫೇಲ್
ಆಗುವಂತಹ ಚಾನ್ಸು ತುಂಬ ಕಮ್ಮಿ ಇಕ್ಸಿನಲ್ಲಿ. ಯಾಕೆ ಅಂತಂತಂದರೆ ಬೆಸ್ಟ್ ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ಬೆಸ್ಟ್ ಎಗ್ಗೆ ಇಂಜೆಕ್ಟ್ ಮಾಡಿರ್ತಾರೆ, ಅದಕ್ಕೋಸ್ಕರ. ಓಕೆ, ಇದು ಒಂದೇ ಡಿಫ್ರೆನ್ಸು IVFಗೂ ಇಕ್ಸಿಗೂ. IVFಲ್ಲಿ ನ್ಯಾಚುರಲ್ ಆಗಿ ಸ್ಪರ್ಮು ಪೆನೆಟ್ರೇಟ್ ಮಾಡಬೇಕು ಎಗ್ನ, ಬಟ್ ಇಕ್ಸಿನಲ್ಲಿ ಅದನ್ನು ಕೂಡ ಇಂಜೆಕ್ಷನ್ ಥ್ರೂ ಡೈರೆಕ್ಟಾಗಿ ಎಗ್ ಒಳಗಡೆಗೇ ಹಾಕ್ಬಿಡ್ತಾರೆ. ಸೊ ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ? ಬಟ್ ಏನಂದರೆ ಇಟ್ಸ್ ಮೋರ್ ಆಫ್ ಸರ್ಜಿಕಲ್, ನಥಿಂಗ್ ಈಸ್ ನ್ಯಾಚುರಲ್ ಇದರಲ್ಲಿ, ಆಯಿತಾ? ಯಾವುದು ನ್ಯಾಚುರಲ್ ಪ್ರೊಸೆಸ್ ಇಲ್ಲ ಇದರಲ್ಲಿ. ಇಕ್ಸಿನಲ್ಲಿ ಎಲ್ಲನೂ ಕಂಟಿನ್ಯೂಸ್ ಆಗಿ, ಎಲ್ಲನೂ ಆರ್ಟಿಫಿಷಿಯಲ್ ಆಗಿ, ಇಂಡ್ಯೂಸ್ ಮಾಡಿ ಎಲ್ಲರೂ ಮಾಡಿರೋದು, ಡಾಕ್ಟರ್ಸ್ ಮಾಡೋದು. ಓಕೆ, ಸೊ ಅದು ಒಂದು ಬಿಟ್ಟರೆ ಏನೂ ಪ್ರಾಬ್ಲಮ್. ನಮಗೇನು ಎಂಡ್ ಆಫ್ ದಿ ಡೇ ಮಗು ಆಗೋದು ಇಂಪಾರ್ಟೆಂಟ್ ಅಷ್ಟೇ, ಹೆಂಗಾಗುತ್ತೋ ಬಟ್ ಮಗು ಆಗಬೇಕು. ಯಾರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಏನು ಅಂತಂತಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ. ಸೆಕೆಂಡ್ ಡೇಯಿಂದ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ. ಸೇಮ್ IVF ಹೆಂಗಿದೆನೋ ಹಾಗೆ ಸೇಮ್ ಎಲ್ಲ ಪ್ರೊಸೆಸ್ಸೂ ಸೇಮು. ಇದು ಇಂಜೆಕ್ಷನ್ ಮಾತ್ರ ಲಾಸ್ಟಲ್ಲಿ ಹಾಕೋದು ಮಾತ್ರ. ಓಕೆ, ಅದನ್ನು ಬಿಟ್ಟರೆ ಎಲ್ಲನೂ ಸೇಮೇ. ಆಮೇಲೆ ಇದೇನು ಹಾಕಿದಾದಮೇಲೆ ಇದು ಫರ್ಟೈಲ್ ಆಗಿರೋ ಎಗ್ನೂ ಕೂಡ ಎಂಬ್ರಿಯೋ ಫಾರ್ಮ್ ಆದಮೇಲೆ ಅದನ್ನು ಕೂಡ ಯೂಟ್ರಸ್ಸಿಗೆ ನಾರ್ಮಲ್ IVFಲ್ಲಿ ಹೇಗೆ ಹಾಕ್ತಾರೆ ಇದರಲ್ಲೂ ಕೂಡ ಹಾಗೇ ಹಾಕ್ತಾರೆ. ಸೊ ನಥಿಂಗ್ ಡಿಫ್ರೆಂಟ್. ನಿಮಗೇನೂ ಅದರದ್ದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ಸೀಡ್ ಮಾಡಿಸಿದ್ನೋ IVF ಮಾಡಿಸಿದ್ನೋ ಅಂತ ಡಾಕ್ಟರ್ಸ್ ಹೇಳ್ತಾರೆ ಅದನ್ನು. ಓಕೆ, ಅಗೇನ್ ಎಲ್ಲನೂ ಅನಸ್ತೇಷಿಯಾ ಥ್ರೂನೇ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ನೋವು ಆಗೋದಿಲ್ಲ. ಬಟ್ ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ತೊಗೋಬೇಕು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಫ್ರೀಕ್ವೆಂಟಾಗಿ, ಆ್ಯಂಡ್ ಸ್ಕ್ಯಾನಿಂಗ್ಸ್ ಎಲ್ಲ ಇರುತ್ತೆ. ದಟ್ ಇಸ್ ಮೋರ್ ಪೇನ್ಫುಲ್. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅದು ಮಾತ್ರ ತುಂಬ ಕಷ್ಟ. ಯಾಕಂತಂದರೆ ಹಗಲೆಲ್ಲ ಹೋಗಬೇಕು, ಅದು ಒಂಥರ ಹಿಂಸೆ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಆಯಿತಾ? ಪ್ರತಿ ಸತಿ ಆಲ್ಟರ್ನೇಟಿವ್ ಡೇ ಹೋಗಬೇಕು, ಸ್ಕ್ಯಾನ್ ಮಾಡಿಸ್ಬೇಕು, ಹೊಟ್ಟೆ ತುಂಬ ನೀರು ಕುಡಿಬೇಕು, ಟ್ರಾಮಾ ಥರ ಆಗೋಗುತ್ತೆ. ಅರ್ಥ ಆಗುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಏನು ಬೇಕು? ಮಗು ಬೇಕು. ಓಕೆ, ಸೊ ಈಗ ಇಕ್ಸಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಂದರೆ, ಫಸ್ಟ್ ಥಿಂಗು ಸ್ಪರ್ಮ್ ರಿಲೇಟೆಡ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ ಅವರಿಗೆ ಈ ಇಕ್ಸಿ ಹೆಲ್ಪ್ ಮಾಡುತ್ತೆ. ಅಂದರೆ ಸ್ಪರ್ಮ್ ಕೌಂಟ್ ಆಗಿರಬಹುದು, ಸ್ಪರ್ಮ್ ಮೊಟಿಲಿಟಿ ಆಗಿರಬಹುದು, ಆ್ಯಂಡ್ ಸ್ಪರ್ಮ್ ಶೇಪ್ ಆಗಿರಬಹುದು. ಶೇಪ್ ಚೆನ್ನಾಗಿಲ್ಲದೆ ಇರೋ ಸ್ಪರ್ಮ್ಸ್ ಇತ್ತು ಅಂತಂತಂದರೆ ಎಗ್ನ ಬ್ರೇಕ್ ಮಾಡಿಕೊಂಡು ಒಳಗಡೆ ಹೋಗುವಂತಹ ಶಕ್ತಿ ಆ ಸ್ಪರ್ಮ್ಗೆ ಇರೋದಿಲ್ಲ. ಓಕೆ, ಶೇಪ್ ಚೆನ್ನಾಗಿಲ್ಲ ಅಂತಂತಂದರೆ. ಸೊ ಅಂಥವ್ರಿಗೆಲ್ಲರಿಗೂ ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ, ಶೇಪ್ ಚೆನ್ನಾಗಿಲ್ಲ ಅಂದಂತಹ ಸ್ಪರ್ಮ್ಸಿಗೆಲ್ಲ, ಅಂಥ ಪ್ರಾಬ್ಲಮ್ ಇದ್ದಂತಹ ಜನಗಳಿಗೆ ಇಕ್ಸಿ ಒಂದು ಗಾಡ್ ಗಿಫ್ಟ್. ಓಕೆ, ಯಾಕಂದರೆ ಅವ್ರ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲಿನೇ ದ ಬೆಸ್ಟ್ ಒನ್ನ ಪಿಕ್ ಮಾಡಿ ಅವರೇ ಆರ್ಟಿಫಿಷಿಯಲ್ಲಾಗಿ ಎಗ್ ಒಳಗಡೆಗೆ ಹಾಕ್ಬಿಡ್ತಾರೆ. ಓಕೆ, ಪೆನೆಟ್ರೇಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಹಾಗಾಗಿ ಇಕ್ಸಿ ಅಂಥವ್ರಿಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಯಾವಾಗ ಮೇಲ್ ಫರ್ಟಿಲಿಟಿ ಇಶ್ಯೂಸಿಂದ ನೀವು ಕನ್ಸೀವ್ ಆಗ್ತಾ ಇರೋದಿಲ್ಲ, ಆವಾಗ ತುಂಬ ಜಾಸ್ತಿ ಪ್ರಾಬ್ಲಮ್ ಫ್ರಮ್ ಮೇಲ್ ಪಾರ್ಟ್ನರ್ ಇದ್ದವಾಗ ಇಕ್ಸಿ ಹೆಲ್ಪ್ ಆಗುತ್ತೆ. ವುಮನ್ ಕಡೆಯಿಂದ ಅಂದರೆ ಫೀಮೇಲ್ ಪಾರ್ಟ್ನರಿಂದ ಫರ್ಟಿಲಿಟಿ ರಿಲೇಟೆಡ್ ತುಂಬ ಪ್ರಾಬ್ಲಮ್ ಇತ್ತು ಅಂತಂತಂದರೆ IVF ಹೆಲ್ಪ್ ಆಗುತ್ತೆ, ಆಯಿತಾ? ಇನ್ನು ಅವ್ರ ಕಡೆನೂ ಇವ್ರ ಕಡೆನೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದವಾಗ IUI ಹೆಲ್ಪ್ ಆಗುತ್ತೆ. ಸೊ ಟೋಟಲಾಗಿ ಲೋ ಸ್ಪರ್ಮ್ ಕೌಂಟ್ ಇತ್ತು, ಸ್ಪರ್ಮ್ ಮೂವ್ಮೆಂಟ್ ಇತ್ತು, ಎಬ್ನಾರ್ಮಲಿ ಶೇಪ್ಡ್ ಸ್ಪರ್ಮ್ಸ್ ಇತ್ತು ಅಂತಂತಂದರೆ, ಸ್ಪರ್ಮ್ ಡೆವಲಪ್ಮೆಂಟಲ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದರೆ, ಬ್ಲಾಕೇಜ್ ಏನಾದರೂ ಇತ್ತು ಅಂದರೆ ನರ್ವ್ಸಲ್ಲಿ, ಅಂದರೆ ಗಂಡ್ಮಕ್ಳಿಗೆ ಇಜಾಕ್ಯುಯೇಷನ್ ಪ್ರಾಬ್ಲಮ್ ಏನಾದರೂ ಇತ್ತು, ಇಜಾಕ್ಯುಯೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದವಾಗಲೂ ಕೂಡ ಇಕ್ಸಿ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂತಂದರೆ ಸ್ಪರ್ಮ್ನ ಡೈರೆಕ್ಟಾಗಿ ಎಜಾಕ್ಯುಯೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂದವಾಗ ಡೈರೆಕ್ಟಾಗಿ ಟೆಸ್ಟಿಕಲ್ಲಿಂದ ಡೈರೆಕ್ಟಾಗಿ ಸ್ಪರ್ಮ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಅವರಿಗೆ ಇಜಾಕ್ಯುಯೇಟ್ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ಇಜಾಕ್ಯುಯೇಷನ್ ಇದೇ ಪ್ರಾಬ್ಲಮ್ಮಿಂದನೇ ಅವ್ರಿಗೆ ಕನ್ಸೀವ್ ಆಗ್ತಾ ಇಲ್ಲ ಅಂತಂದವಾಗ ಆ ಸ್ಟೆಪ್ಪನ್ನು ಎಲಿಮಿನೇಟ್ ಮಾಡ್ತಾರೆ ಇಕ್ಸಿ ಪ್ರೊಸೀಜರಲ್ಲಿ, ಆಯಿತಾ? ಸೊ ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮಿಂದ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋರು, ಇಷ್ಟೆಲ್ಲ ಸ್ಪರ್ಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇದೆ ಅಂಥವ್ರಿಗೆಲ್ಲ ಇಕ್ಸಿ ಸತ್ಯವಾಗ್ಲೂ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈಗ ಇಕ್ಸಿ ಯಾವಾಗ ಮಾಡಿಸ್ಬೇಕು ಅನ್ನೋದು ಗೊತ್ತಾಯ್ತಲ್ವಾ? ಒಂದು ಫಸ್ಟ್ ಥಿಂಗು IUI 5 to 6 ಸೈಕಲ್ಸು ಮಾಡಿಸಿ, ಅದು ಫೇಲ್ ಆಯಿತು ಅಂತಂತಂದರೆ, ಫೇಲ್ ಆಯಿತು ಅಂತಂತಂದರೆ ಗಾಡ್ಸ್ ಗ್ರೇಸ್ ಯಾವುದೂ ಫಸ್ಟ್ ಸೈಕಲಲ್ಲೇ ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತಲೇ ಹೇಳ್ತೀನಿ. ಬಟ್ ಆಗದೆ ಇದ್ದವಾಗ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ಗೋ ಫಾರ್ ನೆಕ್ಸ್ಟ್ ಅಷ್ಟೇ. ಓಕೆ, ಸೊ IUI 5-6 ಸೈಕಲ್ಸ್ ಮಾಡಿಸಿ ಆಗಲಿಲ್ಲ ಅಂತಂದವಾಗ
IVF ಮಾಡಿಸಿ. ಸೊ IVF ಮಿನಿಮಮ್ 2 ಸೈಕಲ್ಸ್ ಮಾಡಿಸಿ, ಅದು ಆಗಿಲ್ಲ ಅಂದವಾಗ ಗೋ ಫಾರ್ ICSI. ಸೊ ಕಾಸ್ಟ್ ಅಂತರೂ ಅಗೇನ್ IUIಗೆ ಕಮ್ಮಿ, IVFಗೆ ಜಾಸ್ತಿ, ICSIಗೆ ಅದಕ್ಕಿಂತ ಜಾಸ್ತಿ. ಸೊ ಯಾವುದನ್ನ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅನ್ನೋ ಆಧಾರದ ಮೇಲೆ IUI ಮಾಡಿಸ್ತೀರಾ, IVF ಮಾಡಿಸ್ತೀರಾ ಅಥವಾ ICSI ಮಾಡಿಸ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಏಜ್ ಮೇಲೆ, ನೀವು ತುಂಬ ಚಿಕ್ಕವರಿದ್ರಿ ಅಂತಂತಂದರೆ ಗೋ ಫಾರ್ IUI. ಇಲ್ಲ ನಮ್ಗೆ ಟೈಮ್ ಇಲ್ಲ ಅನ್ನೋ ಅಂಥವ್ರಿದ್ದು, ಎಕ್ಸ್ಟ್ರೀಮ್ 35+ ಏಜ್ನವ್ರಿದ್ರು ಅಂತಂತಂದರೆ IVF ಆರ್ ICSIಗೆ ಹೋಗಿ, ಆಯಿತಾ. ಅದ್ರ ಜೊತೆಗೆ ರೀಸನ್ ಫಾರ್ ಇನ್ಫರ್ಟಿಲಿಟಿ, ನಿಮಗೆ ಯಾವ ಪರ್ಟಿಕ್ಯುಲರ್ ರೀಸನಿಂದ ನೀವು ಕನ್ಸೀವ್ ಆಗ್ತಾ ಇಲ್ಲ ಅನ್ನೋ ಆಧಾರದ ಮೇಲೆ ಕೂಡ ನೀವು ಯಾವ ಪರ್ಟಿಕ್ಯುಲರ್ ಆಪ್ಷನ್ನ ಚೂಸ್ ಮಾಡಬೇಕಾಗತ್ತೆ. ಅಂದರೆ ಮಿನಿಮಲ್ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ IVF, ಫೀಮೇಲ್ ಫರ್ಟಿಲಿಟಿ ಇಶ್ಯೂಸ್ ಜಾಸ್ತಿ ಇತ್ತು ಅಂತಂತಂದರೆ ಅಂಥವ್ರಿಗೆ IVF, ಮೇಲ್ ಪಾರ್ಟ್ನರಿಂದ ಇಶ್ಯೂಸ್ ಜಾಸ್ತಿ ಇತ್ತು ಅಂತಂತಂದರೆ ICSIಗೆ ಸೆಲೆಕ್ಟ್ ಮಾಡ್ಕೋಬಹುದು, ಆಯಿತಾ. ಅಗೇನ್ IVF ಆಗಲಿ, ICSI ಆಗಲಿ, IUI ಆಗಲಿ, ಅದಕ್ಕೆ ಅದರದ್ದೇ ಆದಂತಹ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ. ಯಾವುದೂ ಫೈನಲ್ ಅಂತ ಅಲ್ಲ. ಯಾಕೆ ಅಂತಂತಂದರೆ IVF ಆದಮೇಲೂ ಕೂಡ IVF 2-3 ಸೈಕಲ್ಸ್ ಮಾಡಿಸಿ ಆದಮೇಲೂ ಫೇಲ್ ಆಗಿಬಿಟ್ಟಿರುತ್ತೆ. ಮಾಡಿಸಿ ಅದು ಫೇಲ್ ಆದಮೇಲೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋರು ಇದ್ದಾರೆ. ನಾನು IUI ಮಾಡಿಸಿ ನ್ಯಾಚುರಲ್ ಕನ್ಸೀವ್ ಆಗಿದ್ದೀನಿ. ನನ್ನ ಫ್ರೆಂಡ್ ಒಬ್ಬಳು IVF 2 ಸೈಕಲ್ಸ್ ಮಾಡಿಸಿ ಅದಾದಮೇಲೆ ಕನ್ಸೀವ್ ಆಗಿದ್ದಾಳೆ, ಅದು ನ್ಯಾಚುರಲ್ ಆಗಿ. ಸೊ ವಿ ನೆವರ್ ನೋ, ನಮಗೆ ಇಲ್ಲಿ ಏನು ಬರ್ತಿದೆ ಅಂತ ನಮಗೆ ಗೊತ್ತಿರೋದಿಲ್ಲ, ಆಯಿತಾ. ಸೊ ಫೇಲ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ, ಸ್ಟೇ ಕನ್ಸಿಸ್ಟೆಂಟ್. ಯಾಕಂದರೆ ಈ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಏನು ತೊಗೊಂಡಿರ್ತೀರಲ್ಲ, ಸೊ ಇದ್ರದ್ದು ಟ್ರೀಟ್ಮೆಂಟು ಸುಮಾರು ದಿವಸದವರೆಗೂ ಇರುತ್ತೆ. ಸೊ IVF ಫೇಲ್ ಆದಮೇಲೂ ನೆಕ್ಸ್ಟ್ ಸೈಕಲ್ಸಲ್ಲಿ ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವುದಕ್ಕೂ ಹೆದರ್ಕೋಬೇಡಿ, ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ಬಿ ಸ್ಟ್ರಾಂಗ್ ಸೊ ದ್ಯಾಟ್ ಯು ಕ್ಯಾನ್ ಫೇಸ್ ಎನಿಥಿಂಗ್. ಓಕೆ, ಸೊ ಜಾಸ್ತಿ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಮಾತ್ರ ಹೇಳ್ತೀನಿ. ಈ ವಿಡಿಯೋನಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನನಗೆ ಸತ್ಯವಾಗಲೂ ಖುಷಿಯಾಗುತ್ತೆ. ಸಮಥಿಂಗ್ ಐ ಆಮ್ ಡೂಯಿಂಗ್ ಅಂತ ಹೇಳಿ ಖುಷಿಯಾಗುತ್ತೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.